ಹಾಯ್ ಹಲೋ ನಮಸ್ಕಾರ. ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಜೆನ್ಜಿ ಅನ್ನೋ ವರ್ಡ್ ಕೇಳಿರ್ತೀರಾ. ಈ ನೇಪಾಳದಲ್ಲಿ ಜೆನ್ಜಿ ಅವರು ಸೇರ್ಕೊಂಡು ಒಂದು ಹೋರಾಟ ಆಗ್ಬಿಟ್ಟು ನೇಪಾಳನೇ ಇಲ್ಲ ಅನ್ನೋಂಗ್ ಆಗ್ಬಿಟ್ಟಿದೆ. ಸೊ ಹಂಗಂದ್ರೆ ಜೆನ್ಜಿ ಅಂದ್ರೆ ಏನು? ಜೆನ್ಜಿ ಅವ್ರು ಎಲ್ಲೆಲ್ಲಿ ಇರ್ತಾರೆ? ಈಗ ನಮ್ಮ ಇಂಡಿಯಾದಲ್ಲೂ ಜೆನ್ಜಿ ಇದಾರೆ. ಜೆನ್ಜಿ ಅಂದ್ರೆ ಇದು ಜನರೇಷನ್ ಝೆಡ್ ಅಂತ 1997ರಿಂದ 2012 ತನಕ ಏನ್ ಹುಟ್ಟಿದ್ದಾರೆ ಈ ಜನರೇಷನ್ ನ ಜೆನ್ಜಿ ಅಂತ ಹೇಳ್ತಾರೆ. ಜೆನ್ಜಿ ಜೊತೆಗೆ ನಾನು ಇನ್ನೊಂದು 4 ಜನರೇಷನ್ ಹೇಳ್ತೀನಿ. ಅವಾಗ ಜೆನ್ಜಿ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಜೆನ್ ವೈ ಅಂತ ಇದೆ, ಜೆನ್ ಎಕ್ಸ್ ಅಂತ ಇದೆ, ಜೆನ್ ಆಲ್ಫಾ ಅಂತ ಇದೆ. 1965ರಿಂದ 1980 ತನಕ ಏನ್ ಹುಟ್ಟಿದ್ದಾರೆ ಅವ್ರನ್ನ ಜೆನ್ ಎಕ್ಸ್ ಅಂತ ಕರೀತಾರೆ. 1981ರಿಂದ 1996 ತನಕ ಏನ್ ಹುಟ್ಟಿದ್ದಾರೆ ಜೆನ್ ವೈ. 1997ರಿಂದ 2012 ತನಕ ಏನ್ ಹುಟ್ಟಿದ್ದಾರೆ ಜೆನ್ ಜಿ ಅಂತ ಕರೀತಾರೆ. 2013ರಿಂದ 2025 ತನಕ ಅದನ್ನ ಜೆನ್ ಆಲ್ಫಾ ಅಂತ ಕರೀತಾರೆ, ಜನರೇಷನ್ ಆಲ್ಫಾ ಅಂತ. ಅಂದ್ರೆ 13ರಿಂದ 28 ವರ್ಷದೊಳಗಡೆ ಇರೋರ್ನ ಜೆನ್ ಜಿ ಅಂತ ಕರೀತಾರೆ. ಸೊ ಈ ಜನರೇಷನ್ ಇದೆ, ಮೊಬೈಲ್ ಜೊತೆ ಬೆಳೆದಂತವ್ರು, ಫೇಸ್ಬುಕ್ ಜೊತೆ ಬೆಳೆದಂತವ್ರು, ಸ್ವಲ್ಪ ಮೊಬೈಲ್ ಅಡಿಕ್ಷನ್ ನ ಜಾಸ್ತಿ ಇರುವಂತವ್ರು. ಜೆನ್ಜಿ ಪ್ರತಿಭಟನೆ, ಜೆನ್ಜಿ ಇಂದ ನೇಪಾಳನೇ ನಾಶ ಆಗೋಯ್ತು ಅನ್ನೋ ತರ ಏನೊಂದಷ್ಟು ವಾದಗಳಿದೆ. ಸೊ ಅದ್ರದ್ದು ಕತೆಗೆ ಬರೋಣ. ಇವಾಗ ನಿಮ್ಗೆ ಆಗ್ಲಿ ನಮ್ಗೆ ಆಗ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇಲ್ಲ ಅಂತಂದ್ರೆ ಹೆಂಗಾಗುತ್ತೆ ಹೇಳಿ? ಸೊ ಅದೇ ಆಗಿರೋದಲ್ಲಿ ನೇಪಾಳ ಸರ್ಕಾರ ಬ್ಯಾನ್ ಮಾಡ್ಬಿಡ್ತು. ಒಂದು 15ರಿಂದ 20 ಆಪ್ಗಳನ್ನ ಬ್ಯಾನ್ ಮಾಡ್ಬಿಡುತ್ತೆ. ಅದರಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಯೂಟ್ಯೂಬ್ ಸಮೇತ ಬ್ಯಾನ್ ಮಾಡ್ಬಿಡುತ್ತೆ. ಇವರು ಅದಕ್ಕೆ ಕೊಟ್ಟಂತ ರೀಸನ್, ಇವ್ರು ನಮ್ ಜೊತೆ ರಿಜಿಸ್ಟರ್ ಆಗಿಲ್ಲ. ಸೊ ರಿಜಿಸ್ಟರ್ ಆಗಿರೋದ್ರಿಂದ ಫೇಕ್ ನ್ಯೂಸ್ ಗಳೆಲ್ಲ ಹೊರಗಡೆ ಬರ್ತವೆ ಅನ್ಬಿಟ್ಟು ಒಂದು ಸಿಲ್ಲಿ ರೀಸನ್ ಕೊಟ್ಬಿಟ್ಟು ಈ ಸಂಸ್ಥೆಗಳನ್ನೆಲ್ಲ ಬ್ಯಾನ್ ಮಾಡ್ಬಿಡ್ತಾರೆ. ಈ ಸಂಸ್ಥೆಗಳನ್ನ ಬ್ಯಾನ್ ಮಾಡಕ್ಕೆ ಮುಖ್ಯ ಉದ್ದೇಶ ಏನೇ ಅಂತಂದ್ರೆ, ನೇಪಾಳದಲ್ಲಿ ಆಕ್ಚುಲ್ ಆಗಿ ಭ್ರಷ್ಟಾಚಾರ, ಮಿನಿಸ್ಟ್ರು ಮಕ್ಕಳುಗಳು, MLA ಮಕ್ಕಳುಗಳು ಏನಿರ್ತಾರೆ ಅವರೆಲ್ಲ ತುಂಬಾ ಐಷಾರಾಮಿಯಾಗಿ ಬದುಕ್ತಿರ್ತಾರೆ. ಬೇರೆ ಜನಗಳು ಕಾಮನ್ ಆಗಿ ಬದುಕ್ತಾ ಇರ್ತಾರೆ. ಅದನ್ನ ನೋಡಿದಂಥದ್ದು, ಅಗತ್ಯ ವಸ್ತುಗಳು ಬೆಲೆ ಜಾಸ್ತಿ ದುಬಾರಿ ಆಗಿರೋಂಥದ್ದು. ನೆಕ್ಸ್ಟ್ ಏನಂದ್ರೆ ಅನ್ಎಂಪ್ಲಾಯ್ಮೆಂಟ್ ತುಂಬಾ ತಾಂಡವವಾಡ್ತಾ ಇರುತ್ತೆ. ನಮ್ ತರ ಹುಡುಗರುಗಳೇನಿರ್ತದೆ ಅಲ್ಲೆಲ್ಲ ಇದನ್ನು ಗವರ್ಮೆಂಟ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ಮೊಬೈಲ್ ಅಲ್ಲೇನೆ. ಸೊ ಇದನ್ನ ತಡೆಯಕ್ಕಾಗದೆ ಈ ಮೊಬೈಲ್ ಆಪ್ ಗಳನ್ನೆಲ್ಲ ಅಲ್ಲಿ ಸರ್ಕಾರ ಬ್ಯಾನ್ ಮಾಡ್ಬಿಡುತ್ತೆ. ನ್ಯೂಸ್ ಚಾನೆಲ್ ಗಳೆಲ್ಲ ಸರ್ಕಾರದ ಪರವಾಗಿ ನ್ಯೂಸ್ ಮಾಡ್ತಾ ಇದ್ದು, ಅಲ್ಲಿಯ ಪ್ರೈವೇಟ್ ನ್ಯೂಸ್ ಚಾನೆಲ್ ಗಳೇನಿದ್ದೋ ಅವ್ರಿಗೊಂದಷ್ಟು, ಇವಾಗ ಕೆಲವರು ಹೇಳ್ತಾರಲ್ಲ ಮೀಡಿಯಾ ಮಾರಾಟ ಆಗ್ಬಿಟ್ಟಿದೆ ಅಂತ, ಆತರ ಮಾರಾಟ ಆಗ್ಬಿಟ್ಟು ಸರ್ಕಾರದ ಕಡೆ ನ್ಯೂಸ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಎಲ್ಲ ನ್ಯೂಸ್ ಗಳನ್ನು ಸಹ ಈ ಸರ್ಕಾರದ ಪರನೇ ನ್ಯೂಸ್ ಆಗ್ತಾ ಇತ್ತು. ಸೊ ಹಂಗಾಗಿದ್ರು ಸಹ ಈ ಜೆನ್ಜಿ ಅನ್ನೋ ಒಂದು ದೊಡ್ಡ ಪ್ರತಿಭಟನೆ ಹೆಂಗಾಗ್ತು ಅನ್ನೋ ತರ ನೋಡಿದ್ರೆ, ಈ ಸೋಷಿಯಲ್ ಮೀಡಿಯಾ ಆಪ್ ಗಳನ್ನೆಲ್ಲ ಬಂದ್ ಮಾಡ್ಬಿಡ್ತಾರೆ. ಬಂದಾದ್ಮೇಲೆ ಇವ್ರು ಹೆಂಗ್ ಆಪ್ ಯೂಸ್ ಮಾಡಿದ್ರು, ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಂಗ್ ಪ್ರೊಟೆಸ್ಟ್ ಆಯ್ತು ಅಂತ ನೀವು ನೋಡೋದಾದ್ರೆ, ಇವರು ವಿಪಿಎನ್ ಆನ್ ಮಾಡ್ಕೊಂಡು ಇದೇ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ತಾರೆ. ಇವರು ಬಳಸ್ಕೊಂಡು ಪ್ರೊಟೆಸ್ಟ್ ಗಳಿಗೆ ಹೆಲ್ಪ್ ಮಾಡ್ತಾರೆ. ಇದ್ರ ಜೊತೆಗೆ ಹೊರಗಡೆ ದೇಶದ ಇಂಟರ್ನ್ಯಾಷನಲ್ ನ್ಯೂಸ್ ಚಾನೆಲ್ ಗಳೇನಿರ್ತವೆ ಅವು ಇದ್ರ ಬಗ್ಗೆ ನ್ಯೂಸ್ ಮಾಡ್ತಾ ಇರೋದ್ರಿಂದ ಆ ವಿಚಾರಗಳು ತುಂಬಾ ದೊಡ್ಡ ಮಟ್ಟಕ್ಕೆ ನ್ಯೂಸ್ ಆಗ್ಬಿಟ್ಟು ಈ ಸೋಷಿಯಲ್ ಮೀಡಿಯಾನ ವಿಪಿಎನ್ ಮಾಡಿ ಬಳಸ್ಕೊಂಡು ಸೊ ದೊಡ್ಡ ಮಟ್ಟಕ್ಕೆ ಸ್ಟ್ರೈಕ್ ನಡೆಯುತ್ತೆ. ಅಲ್ಲಿ ನೇಪಾಳದ ಪಾರ್ಲಿಮೆಂಟ್ ಬೆಂಕಿ ಹಾಕ್ತಾರೆ, ಜೈಲಲ್ಲಿ ಇರುವಂತ ಕೈದಿಗಳನ್ನ ಬಿಡುಗಡೆ ಮಾಡ್ತಾರೆ, ಹೆಚ್ಚು ಕಮ್ಮಿ ಕೋರ್ಟ್ ಬೆಂಕಿ ಹಾಕ್ತಾರೆ. ಅಲ್ಲಿ ಪ್ರಧಾನಿ ರಾಜೀನಾಮೆ ಕೊಡ್ತಾರೆ. ಒಬ್ಬ ಸಚಿವನ ರೋಡಲ್ಲಿ ಚಪ್ಪಲಿ ಹೊಡೆದು ಆ ಮೋರಿಗೆಲ್ಲ ಎಸಿತಾರೆ. ಈ ತರ ದೊಡ್ಡ ಮಟ್ಟಕ್ಕೆ ಆಗುತ್ತೆ. ಇದೆಲ್ಲದಕ್ಕೂ ಮೇನ್ ಕಾರಣ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದೆ ಅಂತ ಹೇಳ್ತಾರೆ. ಎಲ್ಲೇ ಆಗ್ಲಿ ಸುದ್ದಿಗೆ 2 ಮುಖಗಳು ಇಟ್ಕೋಬೇಕು ಯಾರೇ ಆದ್ರೂ. ಇವತ್ತು ನೀವು ಜರ್ನಲಿಸಂ ಅಂತ ನೀವು ಇಂಡಿಯಾದಲ್ಲಿ ಹುಡ್ಕಕ್ ಹೋದ್ರೆ ಅದೇನು ಸಿಗಲ್ಲ. ಇವತ್ತು ಬಿಜೆಪಿ ಗವರ್ಮೆಂಟ್ ಇದೆ, ಬಿಜೆಪಿ ಪರವಾಗಿ ಎಲ್ಲಾ ನ್ಯೂಸ್ ಗಳು ಬರ್ತಾ ಇರುತ್ತೆ. ನೆಕ್ಸ್ಟ್ ಕಾಂಗ್ರೆಸ್ ಗವರ್ಮೆಂಟ್ ಬಂದ್ರೆ ಆ ಕಾಂಗ್ರೆಸ್ ಪರವಾಗಿ ಎಲ್ಲಾ ನ್ಯೂಸ್ ಗಳು ಬರ್ತಾ ಇರುತ್ತೆ. ಅಂದ್ರೆ ಗವರ್ಮೆಂಟ್ ಯಾರು ಈ ಕಡೆ ಇರುತ್ತೆ ಆ ಕಡೆ ನ್ಯೂಸ್ ಚಾನೆಲ್ ಗಳು ಹೋಗ್ಬಿಟ್ಟು ಅವ್ರ ಕಡೆ ನ್ಯೂಸ್ ಮಾಡ್ತಾ ಇರ್ತವೆ. ಸೊ ಆದ್ರೆ ಸೋಷಿಯಲ್ ಮೀಡಿಯಾಗಳು ಹಂಗಲ್ಲ. ಇವ್ರ ಪರನೂ ಇರ್ತವೆ, ಇವ್ರ ವಿರೋಧನೂ ಇರ್ತವೆ. ಯಾವತ್ತೂ ನ್ಯೂಸ್ ಅನ್ನೋದು ಸಹ ಅವ್ರ ಪರ ಅವ್ರ ವಿರೋಧ ಇದ್ದಾಗ್ಲೇನೆ ಅದು ಸುದ್ದಿಯಾಗಿ ಹೋಗ್ತಾ ಇರೋದು. ಇಲ್ಲೂ ಅಷ್ಟೇ ಪರ ವಿರೋಧ ನ್ಯೂಸ್ ಚಾನೆಲ್ ಗಳಿದ್ರೆ ಈ ತರ ದಂಗೆಗಳು ಹೇಳ್ತಿರ್ಲಿಲ್ಲ ಅನ್ಸುತ್ತೆ. ಅಲ್ಲಿ ಆದಂತ ತಪ್ಪುಗಳನ್ನ ಇಲ್ಲಿ ಮೀಡಿಯಾಗಳು ಮಾಡದೇ ಇರ್ಲಿ. ಇವಾಗ ಇಂಡಿಯಾದಲ್ಲಿ ಜೆನ್ಜಿ ಆಗ್ಬಿಡುತ್ತಾ ಅನ್ನೋ ತರನು ಅನ್ಸುತ್ತೆ. ಯಾಕಂದ್ರೆ ಭ್ರಷ್ಟಾಚಾರ ಆ ಮಟ್ಟಕ್ಕಿದೆ. MLA ಮಕ್ಕಳು, MP ಮಕ್ಕಳೆಲ್ಲ ಸಾವಿರಾರು ಕೋಟಿಗಳಿಗಿದ್ದಾರೆ. ದುಡ್ಡು ಮಾಡಿರೋ ದೊಡ್ಡವರೆಲ್ಲ ರಾಜಕೀಯಕ್ಕೆ ಬಂದು ಜನಸೇವೆ ಮಾಡ್ತೀನಿ ಅಂತ ನಾಟಕ ಆಡ್ತಾ ಇದಾರ. ಏನು ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಆಕ್ಚುಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇವ್ರ ಹತ್ರ ಸಾವಿರಾರು ಕೋಟಿ ಇದೆಯಂತೆ, ಇವರು ಜನಸೇವೆ ಮಾಡ್ತಾರಂತೆ. ಇದನ್ನ ನಾವು ಒಪ್ಕೊಳ್ಬೇಕಾಗುತ್ತಾ? ಇತ್ತೀಚೆಗೆ ಕರ್ನಾಟಕ ಸರ್ಕಾರನೂ ಅಷ್ಟೇ ಯೂಟ್ಯೂಬ್ ಗಳ ಮೇಲೆ ಕೆಲವು ನಿರ್ಬಂಧಗಳನ್ನ ಹೇರ್ತೀನಿ ಅಂತ ಬರ್ತು. ಸೊ ಇದು ಒನ್ ಆಫ್ ದಿ ಪಾರ್ಟ್ ಆಫ್ ನೇಪಾಳದಲ್ಲಿ ಏನ್ ಮಾಡಿದ್ರು ಇವರು, ವಾಕ್ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಏನ್ ಅಲ್ಲೊಂದು ಕಾನೂನು ತಂದ್ಬಿಟ್ಟು ಆಪ್ ಬ್ಯಾನ್ ಮಾಡಿದ್ರು. ಅದ್ರದ್ದು ಲೋವರ್ ವರ್ಷನ್ ಅಷ್ಟೇ. ಇದು ನಿರ್ಬಂಧ ಇರ್ತೀವಿ ನಾವು ಯೂಟ್ಯೂಬರ್ ಗಳ ಮೇಲೆ, ಈ ತರ ಸುದ್ದಿ ಇರಬೇಕು, ಆ ತರ ಸುದ್ದಿ ಇರಬೇಕು ಅನ್ನೋ ತರ ಸರ್ಕಾರ ಒಂದು ಸುತ್ತೋಲೆ ತರ್ತೀವಿ ಅಂತ ಹೇಳ್ತಾ ಇತ್ತು. ಇಲ್ಲೇನು ಮೀಡಿಯಾಗಳನ್ನ ಅವ್ರಿಗೆ ಬೇಕಾದಂಗೆ ಬಳಸ್ಕೋಬಹುದು. ಯಾರು ಸರ್ಕಾರಗಳು ಅವ್ರಿಗೆ ಬೇಕಾದಂಗೆ ನ್ಯೂಸ್ ಗಳು ಮಾಡ್ಬೋದು. ಒಂದ್ ಕಡೆ ವಿಜಯಲಕ್ಷ್ಮಿ ಅವರು ಹೇಳ್ತಾರೆ ಮೀಡಿಯಾಗಳು ಮಾರಾಟ ಆಗೋಗಿದೆ, ನೀವು ದುಡ್ಡು ಕೊಟ್ರೆ ಆ ಕಡೆ ಮಾತಾಡ್ತಾರೆ, ದುಡ್ಡು ಕೊಟ್ರೆ ಈ ಕಡೆನೂ ಮಾತಾಡ್ತಾರೆ ಅನ್ನೋ ತರ ವಿಜಯಲಕ್ಷ್ಮಿ ಅವರು ಹೇಳಿದ್ರು. ಸೊ ಇದೆಲ್ಲ ನೋಡಿದಾಗ ಹೆಂಗಿದು ಅನ್ನೋ ತರ ಅನ್ಸುತ್ತೆ. ಪರ ವಿರೋಧ ಚರ್ಚೆಗಳು ನಡೀತಾನೆ ಇರ್ಬೇಕು. ಆಕ್ಚುಲ್ ಆಗಿ ಯಾವಾಗ್ಲೇನೆ ಒಂದು ದೇಶ ಒಂದು ಉದ್ಧಾರ ಆಗುದು, ಏನೋ ಒಂದು ಆಗುದು ಇಲ್ಲ ಅಂದ್ರೆ ಆಗುದೇ ಇಲ್ಲ. ಸೊ ಇಂಡಿಯಾದಲ್ಲಿ ಜೆನ್ಜಿ ಬರ್ಬೇಕು ಅಂತಿದ್ರೆ ನೇಪಾಳಗೂ ಮುಂಚೆ ಬರ್ಬೇಕಿತ್ತು ಲೆಕ್ಕ. ಯಾಕಂದ್ರೆ ಅಷ್ಟು ಮಟ್ಟಕ್ಕೆ ಭ್ರಷ್ಟಾಚಾರಗಳು ಎಷ್ಟು ನಮ್ ಕಣ್ಣು ಮುಂದೆನೆ ಎಷ್ಟೆಷ್ಟು ಕೊಲೆ
ಕೊಲೆ ಆರೋಪದ ಮೇಲಿರುವಂತ MLA ಗಳಿದ್ದಾರೆ, ರಾಜಕಾರಣಿಗಳು ಅವ್ರ ತೆವಲುಗಳಿಗೋಸ್ಕರ ಯಾವ್ದೋ ಆಪ್ ನ ನಿರ್ಬಂಧ ಮಾಡೋದ್ ಬೇಕಾಗಿಲ್ಲ. ಈಗ ಬೆಟ್ಟಿಂಗ್ ಆಪ್ ನ ಬ್ಯಾನ್ ಮಾಡಿದ್ರು, ಅದಕ್ಕೆ ಯಾರು ಪ್ರೊಟೆಸ್ಟ್ ಮಾಡಲ್ಲ ಆಕ್ಚುಲ್ ಆಗಿ, ಯಾಕಂತಂದ್ರೆ ಅದು ಒಳ್ಳೇದು. ಸೊ ಆ ತರ ಆಪ್ ಗಳನ್ನ ಬ್ಯಾನ್ ಮಾಡ್ಲಿ. ಈಗ ನೀವು ಟ್ವಿಟರ್ ಬ್ಯಾನ್ ಮಾಡ್ತೀರಾ ಅಂತಂದ್ರೆ ಅದು ವರ್ಸ್ಟ್ ಅದು. ಸೊ ಜನಗಳು ಏನೋ ಒಂದು ಜನಗಳು ಅವ್ರು ಹೇಳ್ಕೊಳಕ್ಕೆ ಅಂತ ಇರೋದೊಂದು ವೇದಿಕೆ ಅದು. ಈಗ ಆಕ್ಚುಲ್ ಆಗಿ ಯಾರೋ ಒಬ್ಬ ರಾಜಕಾರಣಿ ಕೆಟ್ಟದ್ ಮಾಡ್ತಾರೆ, ಅದನ್ನ ಕೆಟ್ಟದ್ದು ಅಂತ ನ್ಯೂಸ್ ಚಾನಲ್ ಹೇಳ್ದೇ ಇದ್ದಾಗ ಸೋಷಿಯಲ್ ಮೀಡಿಯಾ ಹೇಳ್ಬಿಟ್ರೆ, ನೀವು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ಬಿಟ್ರೆ ಆಗಲ್ಲ. ಸೊ ಅದ್ ಆಗ್ಬಾರ್ದು. ಆಕ್ಚುಲ್ ಆಗಿ ಕೆಟ್ಟದ್ ಮಾಡಿದಾಗ ಕೆಟ್ಟದ್ದು ಅಂತ ಹೇಳ್ಬೇಕು. ಸೊ ನ್ಯೂಸ್ ಚಾನಲ್ಗಳೇ ಆಗ್ಲಿ, ಯೂಟ್ಯೂಬ್ಗಳೇ ಕೆಟ್ಟದ್ ಮಾಡಿದಾಗ ಕೆಟ್ಟದ್ದು ಅಂತ ಹೇಳ್ಬೇಕು, ಒಳ್ಳೇದ್ ಮಾಡಿದಾಗ ಒಳ್ಳೇದು ಅಂತಾನೆ ಹೇಳ್ಬೇಕು. ಇಲ್ಲಿ ಕೆಟ್ಟ ರಾಜಕಾರಣಿಗಳೇನಿದ್ದಾರೆ ತನ್ನ ಮನಸ್ಥಿತಿ ಬದಲಾಯಿಸ್ಕೊಳ್ಳಿ. ದುಡ್ಡು ಮಾಡಕ್ಕೆ ಅಂತ ಬೇರೆ ಕ್ಷೇತ್ರಗಳಿದೆ, ಬಿಸ್ನೆಸ್ ಇದೆ. ದುಡ್ಡು ಮಾಡಕ್ಕೆ ರಾಜಕೀಯನ ಬಳಸ್ಕೋಬೇಡಿ. ನೀವು ಹೆಂಗೆ ಇದ್ರು ಸಾವಿರಾರು ಕೋಟಿ ದುಡ್ಡು ಮಾಡ್ಕೊಂಡಿದ್ರಿ, ಬೇರೆ ಕ್ಷೇತ್ರಕ್ಕೆ ಹೋಗಿ ಬದಿಕಳಿ. ಜನಸೇವೆ ಮಾಡಂಗಿದ್ರೆ ಇಲ್ಲಿರ್ರಿ, ಇಲ್ಲ ಅಂದ್ರೆ ಯಾರು ಅಲ್ಲಿದ್ರಲ್ಲ ಭ್ರಷ್ಟ ರಾಜಕಾರಣಿಗಳು, ಆತರ ರಾಜಕಾರಣಿಗಳಿದ್ದಂತೆ ಅದೇ ಆದ್ರೆ ರಾಜಕೀಯ ಬಿಟ್ಬಿಡಿ. ಅಲ್ಲಿ ನೇಪಾಳನೇ ಹೋಗ್ಬಿಡ್ತು. ಆತರ ನಮ್ ಭಾರತ ಆಗ್ಬಾರ್ದು. ಎಲ್ಲರಿಗೂ ಒಳ್ಳೆದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್.